ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಬ್ಲಾಗ್ಸ್ ಕನ್ನಡ. ಸೊ ತುಂಬ ದಿವಸ ಆದಮೇಲೆ ವೀಡಿಯೋನ ಹಾಕ್ತಿದ್ದೀನಿ. ಇದೇನಂತಂದರೆ ಹೊಸ್ದಡ್ಕು ಯುಗಾದಿ ಆದಮೇಲೆ ಹೊಸ್ದಡ್ಕು ಬರುತ್ತಲ್ವ. ಸೊ ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡಿದ್ದು ಮಟನ್, ಚಿಕನ್ ಮತ್ತು ಎಲ್ಲ ಮಾಡ್ಕೊಂಡಿದ್ವಿ. ಸೊ ಯಾವ ಥರ ಕ್ವಿಕ್ಕಾಗಿ ಮಟನ್ ಸಾಂಬಾರು ಮಾಡ್ಕೊಂಡ್ವಿ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ. ಸೊ ಮೊದಲಿಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ಹಾಕ್ಕೊಂಡು, ಮೆಣಸು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫೈನಾಗಿ ರುಬ್ಕೊಳ್ಬೇಕು ಅದನ್ನು. ಹಾಗೆಯೇ ಸೋಂಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದೇ ಮೇಯ್ನ್ ಮಸಾಲ ನಮಗೆ ಬೇಕಿರೋದು. ಸೊ ತುಂಬಾ ಸಖತ್ತಾಗುತ್ತೆ ಮಾತ್ರ. ಸೊ ನೆಕ್ಸ್ಟು ಒಂದು ಕುಕ್ಕರ್ಗೆ ಆಯಿಲ್ನ ಹಾಕ್ಕೊತಿದ್ದೀವಿ. ಆಯಿಲ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದು ಎಣ್ಣೆ ಕಾಯೋ ತನಕ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾವು ಆವಾಗಲೇ ರುಬ್ಕೊಂಡ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಹಸಿ ವಾಸನೆ ಹೋಗೋಷ್ಟೊತ್ತು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆಯೇ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಅದನ್ನು ನೀಟಾಗಿ ಫ್ರೈ ಮಾಡಿದ್ದಾದಮೇಲೆ ಮಟನ್ ನೀಟಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ, ಸೊ ನಾವು ಎಳೆ ಮಟನ್ ತೊಗೊಂಬಂದಿದ್ದೀವಿ. ಸೊ ನೀಟಾಗಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ. ಸೊ ಮಟನ್ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಇದು ನಾವು ಸೆಕೆಂಡ್ ಟೈಮ್ ಮಾಡಿದ್ದು. ಫಸ್ಟ್ ಟೈಮ್ ಮಾಡಿದ್ದು ಫ್ಲಾಪ್ ಆಗಿತ್ತು. ಸೊ ಸೆಕೆಂಡ್ ಟೈಮ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು, ಅದಕ್ಕೆ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಸೊ ಈ ಥರ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ. ಹಾಗೆಯೇ ಸಾಲ್ಟ್ ಕೂಡ ಹಾಕ್ಕೊಂಡು ಹಾಗೆ ನೆಕ್ಸ್ಟು ಇನ್ನೊಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ಕೊಬ್ಬರಿ ತುರಿನ ಮಾಡಿಕೊಂಡು ಚಕ್ಕೆ ಲವಂಗ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಗಸಗಸೆ ಸ್ವಲ್ಪ, ಅಂದರೆ ಕ್ವಾಂಟಿಟಿ ಎಷ್ಟು ತೊಗೋತಿರೋ ಅದ್ರ ಮೇಲೆ. ಸೊ ನಾವು ಚಿಕನ್ 1/2 kg ಮತ್ತು ಮಟನ್ 1/2 kg ತೊಗೊಂಡು ಬಂದಿದ್ವಿ. ಹಾಗೆ ಟೊಮೆಟೊ ಹಾಕ್ಕೊಂಡು ನೆಕ್ಸ್ಟು ಕಡಲೆಪಪ್ಪು, ಧನಿಯಾ ಪೌಡರು ಮತ್ತು ಖಾರದ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆ ಮಿಕ್ಸ್ ಏನಿರುತ್ತೆ ಅದನ್ನು ಮಟನ್ಗೆ ಹಾಕ್ಕೊಳ್ಬೇಕು. ಯಾವ ಮೂಮೆಂಟಲ್ಲಿ ಹಾಕ್ಕೊಳ್ಬೇಕಂದ್ರೆ ಮಟನ್ ಚೆನ್ನಾಗಿ ಬೆಂದಿರಬೇಕು, ಆಮೇಲೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಸೊ ನೀಟಾಗಿ ಫ್ರೈ ಮಾಡ್ಕೊಬೇಕು ಗೈಸ್. ಸೊ ಮೇಯ್ನ್ ಮಸಾಲ ಇದೇ, ಯಾಕಂತಂದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾವು ಚಿಕನ್ ಸಾಂಬಾರು ಮತ್ತು ಮುದ್ದೆ ಎಲ್ಲ ಮಾಡ್ಕೊತಿದ್ವಿ. ಹಾಗೆ ನೋಡ್ತಿರ್ಬೋದು, ಆ ಮಸಾಲ ಎಲ್ಲ ಹಾಕಿ ನೀಟಾಗಿ ಒಂದು 7 ವಿಷಿಲ್ಸ್ ಕೂಗಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ. ಏನು ಸಖತ್ತಾಗಿ ಬಂದಿತ್ತು ಅಂತೀರಾ. ಸೊ ಒಂದು ಸತಿ ಟ್ರೈ ಮಾಡಿ. ಇದು ತುಂಬಾ ಸಿಂಪಲ್ ಮಟನ್ ಸಾಂಬಾರು, ಯಾವುದೇ ಥರ ಜಾಸ್ತಿ ಸ್ಪೈಸಸ್ಸು ಹಾಕಿಲ್ಲ, ಏನೂ ಹಾಕಿಲ್ಲ. ನಿಜವಾಗ್ಲೂ ತುಂಬ ಸಖತ್ತಾಗಿ ಬಂದಿತ್ತು. ಹಾಗೆಯೇ ಮುದ್ದೆ ಕೂಡ ಮಾಡ್ಕೊತಾ ಇದ್ದೆ ನಾನು. ಚಿಕನ್ ಸಾಂಬಾರು ಕೂಡ ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಿತ್ತು. ಸೊ ಒಂದು ಸ್ವಲ್ಪ ಡ್ರೈ ಆಗಲಿ ವಾಟರೆಲ್ಲ ಅಂತ ಹಾಗೆ ಕಾಯಿಸ್ತಿದ್ದೆ. ಚಿಕನ್ ರೆಸಿಪಿ ಏನು ಬೇಡ, ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾವು ಮಟನ್ ಸಿಂಪಲಾಗಿ ಮಾಡ್ಕೊಂಡ್ವಿ, ಅದರಿಂದ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ನಾವು ಇಷ್ಟು ದಿವಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿಲ್ಲ, ಏನಕ್ಕೆ ಅಂದರೆ ಆಫೀಸು ಮನೆ ಅನ್ನೋ ಪ್ರೆಷರ್ ಇತ್ತು ತುಂಬಾ. ಸೊ ಇವಾಗ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ದೀನಿ. ಸೊ ಇನ್ಮೇಲೆ ವೀಡಿಯೋಸ್ನ ಹಾಕ್ತೀನಿ ಕಂಟಿನ್ಯೂಸ್ ಆಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಕರೆಕ್ಟ್ ಮಾಡ್ಕೋತೀವಿ, ಓಕೆನಾ. ಸೊ ಮಟನ್ ಸಾಂಬಾರು ಈ ಥರ ಆಗಿತ್ತು, ಸಖತ್ತಾಗಿ ಬಂದಿತ್ತು. ಹಾಗೆಯೇ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಪಾತ್ರೆ ಎಲ್ಲ ಸ್ವಲ್ಪ ಇತ್ತು, ನೀಟಾಗಿ ವಾಶ್ ಮಾಡಿಕೊಂಡು ಸೊ ನಾವು ನೆಕ್ಸ್ಟು ಹೋಗಿದ್ದೆ ಬ್ಯಾಟಿಂಗಿಗೆ. ಸೊ ಊಟ ಎಲ್ಲ ಈ ಥರ ಜೋಡಿಸ್ಕೊಂಡಿದ್ದೆ. ಹಾಗೆಯೇ ಊಟ ಎಲ್ಲ ಮಾಡ್ಕೊಂಡ್ವಿ. ಹಾಗೆಯೇ ಐಸ್ ಕ್ರೀಮ್ ಕೂಡ ತರಿಸ್ಕೊಂಡಿದ್ದೆ. ತಿಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಚಿಕ್ಕ ವ್ಲಾಗ್ ಇದು. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು ಸೋ ಮಚ್.